ಪ್ರವಚನ ಭಕ್ತಿ ಭಾವನೆ ಭಾಗ 1. ಪ್ರವಚನ ಭಕ್ತಿ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಷೋಡಶ ಕಾರಣ ಭಾವನೆ ಅಂದರೆ 16 ಭಾವನೆಗಳಲ್ಲಿ 13ನೆಯ ಭಾವನೆ ಆದಂತಹ ಪ್ರವಚನ ಭಕ್ತಿ ಭಾವನೆಯ 1ನೇ ಭಾಗವನ್ನು ಕೇಳ್ತಾ ಇದ್ದೀರಿ. ಹಿಂದೆ ನಿಮಗೆ 12 ಭಾವನೆಗಳ ಬಗ್ಗೆ ವಿಸ್ತಾರವಾದ ವಿಚಾರ ಹಿಂದೆ ನಡೆದು ಹೋಗಿದೆ. ಅದನ್ನು ಕೇಳ್ಕೊಬರ್ರಿ. ಇದು ಈಗ 13ನೆಯ ವಿಷಯ, ಪ್ರವಚನ ಭಕ್ತಿ ಭಾವನೆ. ಜೈನ ಸಿದ್ಧಾಂತವನ್ನು ಅಂದರೆ 12 ಅಂಗವನ್ನು ಪ್ರವಚನ ಅನ್ನುತ್ತಾರೆ, ಅಥವಾ ಪ್ರಕೃಷ್ಟ ವಚನ ಪ್ರವಚನ ಇದೆ. ಯಾವುದು ಪೂರ್ವಪರ ಅಂದರೆ ಹಿಂದೆ ಮುಂದೆ ವಿರೋಧರಹಿತ ಇದೆಯೋ, ಸರ್ವ ಪ್ರಾಣಿಗಳಿಗೆ ಹಿತಕರ ಇದೆಯೋ ಅದು ಪ್ರವಚನ ಇದೆ. ಅಥವಾ ರತ್ನತ್ರಯದ ಪ್ರತಿಪಾದಕ ಜಿನವಚನ ರೂಪದ ಪ್ರವಚನದಲ್ಲಿ ಮನಃಶುದ್ಧಿ ಪೂರ್ವಕ ಯಾವ ಅನುರಾಗ ಪ್ರೀತಿ ಆಗುತ್ತದೆ ಅದು ಪ್ರವಚನ ಭಕ್ತಿ ಇದೆ. ಅಥವಾ ತತ್ವ ಅನುಭವ ಪ್ರಾಪ್ತಿ ಮಾಡಿಕೊಂಡು ಹೇಳಿರುವಂತಹ ಶಬ್ದ ಅದರ ವಿಶೇಷ ಸಂಬಂಧ ಆಂತರಿಕ ನಿಧಿಯಿಂದ ಇರುತ್ತದೆ, ಅದು ಪ್ರವಚನ ಇದೆ. ಅಂದರೆ ಇಲ್ಲಿ ತತ್ವ ಅನುಭವ ಪ್ರಾಪ್ತ ಮಾಡಿಕೊಂಡು ಹೇಳಿರುವಂತಹ ಶಬ್ದ ಅದರ ವಿಶೇಷ ಸಂಬಂಧವು ಆಂತರಿಕ ಅಂತಂದರೆ ಆ ಅಂತರಂಗದ ನಿಧಿಯಿಂದ ಇರುತ್ತದೆ, ಅದು ಪ್ರವಚನ ಇದೆ. ಪ್ರವಚನ ದ್ರವ್ಯಶ್ರುತದ್ದು ಇದೆ, ಅದರಿಂದ ಪ್ರಾಪ್ತವಾದ ಜ್ಞಾನ ಭಾವಶ್ರುತ ಇದೆ. ಯಾವುದು ಭಾವಶ್ರುತವನ್ನು ಜಾಗ್ರತೆ ಮಾಡಿಕೊಡುತ್ತದೆ ಅಂತಹ ದ್ರವ್ಯಶ್ರುತದ ಮೇಲೆ ಪ್ರಗಾಢ ಅನುರಾಗ ಇರುವುದು ಪ್ರವಚನ ಭಕ್ತಿ ಭಾವನೆ ಇದೆ. ಭಕ್ತಿಯ ಅಭಾವದಲ್ಲಿ ಅಭ್ಯಾಸ ಮಾಡಿದಂತಹ ದ್ರವ್ಯಶ್ರುತವು ಆತ್ಮಶುದ್ಧಿಗೆ ಕಾರಣವಾಗಲಾರದು. ದ್ರವ್ಯಶ್ರುತ ಬೀಗದ ಗೊಂಚಲು ಇದ್ದ ಹಾಗೆ, ಬೀಗದ ಗೊಂಚಲು ಇದ್ದರೂ ಕೂಡ ಬೇಕಾದ ಬೀಗ ತೆಗೆಯುವುದಿಲ್ಲ. ಬೇರೆ ಬೀಗಕ್ಕೆ ಬೇರೆ ಬೀಗದ ಕೈ ಹಾಕಿದರೆ ಏನು ಉಪಯೋಗ ಅಲ್ಲವೇ? ಅದೇ ರೀತಿ ಹಾಲಿನಲ್ಲಿ ಕೈ ಹಾಕಿದರೆ ನಮಗೆ ತುಪ್ಪ ಸಿಗುವುದಿಲ್ಲ, ಅದನ್ನು ಮಂಥನ ಮಾಡಬೇಕಾಗುತ್ತದೆ, ಬೆಣ್ಣೆ ಆದ ನಂತರವೇ ತುಪ್ಪ ಆಗುತ್ತದೆ ಅಲ್ಲವೇ? ಅದೇ ರೀತಿ ಸರಸ್ವತಿಯು ದೀಪದಂತೆ ಇದೆ. ದೀಪ ಇದ್ದೂ ಕೂಡ ಅಕಸ್ಮಾತ್ ಯಾರಾದರೂ ಹಾವನ್ನು ಹೋಗಿ ತುಳಿದರೆ ಅದಕ್ಕೆ ಏನು ಮಾಡುವುದು ಅಲ್ಲವೇ? ಅಥವಾ ಮುಂದೆ ಹೋಗಿ ಎಲ್ಲಾದರೂ ನೋಡುತ್ತಾ ನೋಡುತ್ತಾ ಕೂಡ ಗುಂಡಿಗೆ ಹೋಗಿ ಬಿದ್ದರೆ ಅದಕ್ಕೆ ದೀಪ ಜವಾಬ್ದಾರಿ ಅಲ್ಲ ಅಲ್ಲವೇ? ಅದೇ ರೀತಿ ಸರಸ್ವತಿಯು ಕೂಡ ದೀಪದಂತೆ ಇದೆ. ಅಂದರೆ ದ್ರವ್ಯಶ್ರುತ ಇಲ್ಲಿ ದೀಪದಂತೆ ಇದೆ. ದ್ರವ್ಯಶ್ರುತ ಪ್ರಾಪ್ತವಾದ ನಂತರವೂ ಕೂಡ ವಿಷಯ ಕಷಾಯ ತ್ಯಾಗ ಮಾಡದೇ ಹೋದರೆ, ಅಂದರೆ ವಿಷಯ ಕಷಾಯಗಳನ್ನು ತ್ಯಾಗ ಮಾಡದೇ ಇದ್ದರೆ ಅದರಿಂದ ಏನೂ ಕೂಡ ಉಪಯೋಗ ಆಗಲಾರದು. ದ್ರವ್ಯಶ್ರುತವು ಗುರಾಣಿಯಂತೆ, ಭಾವಶ್ರುತವು ಖಡ್ಗದಂತೆ. ಅಂತಂದರೆ ಈ ಗುರಾಣಿ ಅಂತಂದರೆ ಈ ಶಬ್ದ ನೋಡ್ರಿ, ಗುರಾಣಿ ಶಬ್ದ ಯಾವುದು ಗೊತ್ತಾ? ಈ ಹಿಂದಿನ ಯುದ್ಧಗಳಲ್ಲಿ ಎಲ್ಲ ಒಂದು ಅಂದರೆ ಬಲಗೈಯಲ್ಲಿ ಖಡ್ಗ ಇರುತ್ತಿತ್ತು, ಎಡಗೈಯಲ್ಲಿ ಗುರಾಣಿ ಅಂದರೆ ಎದುರಾಳಿಯ ಖಡ್ಗದ ಹೊಡೆತವನ್ನು ತಡೆಯಲು ಒಂದು ಗೋಲಾಕಾರದ ಒಂದು ಲೋಹದ ಕವಚ ಇದೆಯಲ್ಲ ಅದನ್ನು ಎಡಗೈಯಲ್ಲಿ ಹಿಡಿದಿರ್ತಾರೆ, ಮತ್ತು ಬಲಗೈಯಲ್ಲಿ ಖಡ್ಗದಿಂದ ಹೊಡೆಯುತ್ತಾ ಇರುತ್ತಾರೆ ಅಲ್ವಾ? ಇದು ನಿಮಗೆ ಗೊತ್ತಿದೆ, ಹಿಂದಿನ ಯುದ್ಧಗಳಲ್ಲಿ ನೀವು ನೋಡಿದ್ದೀರಿ ಅಲ್ವಾ? ಅದೇ ರೀತಿ ಗುರಾಣಿ ಅಂತಂದರೆ ಆ ರೀತಿ ಅದನ್ನು ಅಂದರೆ ರಕ್ಷಣೆ ಮಾಡುವಂಥದ್ದು ಗುರಾಣಿ. ಅರ್ಥ ಆಯಿತು? ಅದು ಲೋಹದ್ದು ಇರ್ತದೆ, ಅಂದರೆ ತಾಮ್ರದ್ದು ಇಂಥದ್ದೆಲ್ಲ ಇರ್ತದೆ. ನೋಡಿ, ದ್ರವ್ಯಶ್ರುತವು ಗುರಾಣಿಯಂತೆ, ಭಾವಶ್ರುತವು ಖಡ್ಗದಂತೆ. ರಣಭೂಮಿಯಲ್ಲಿ ಎರಡರ ಪ್ರಯೋಗವು ಸಾವಧಾನದಿಂದಲೇ ಇರಬೇಕಾಗುತ್ತದೆ. ಹೇಗೂ ನಿಮಗೆ ಗೊತ್ತಿದೆ ಯುದ್ಧದ ಬಗೆ. ಎರಡೂ ಕೈಗಳಲ್ಲಿ ಕೆಲಸ ಸಾವಧಾನತೆಯಿಂದ ಇರಬೇಕಾಗ್ತದೆ. ಎದುರಾಳಿಯನ್ನು ಹೊಡೆಯಬೇಕಾಗ್ತದೆ, ಒಂದು ಕೈಯಲ್ಲಿ ಅವನ ಹೊಡೆತವನ್ನು ತಡೆಯಬೇಕಾಗ್ತದೆ ಅಲ್ಲವೇ? ಅದೇ ರೀತಿ ಇಲ್ಲಿ ತಿಳಿಯಬೇಕು. ದ್ರವ್ಯಶ್ರುತವು ಗುರಾಣಿಯಂತೆ, ಭಾವಶ್ರುತವು ಖಡ್ಗದಂತೆ. ಇನ್ನು ಮುಂದೆ ದೀಪವು ಲೌಕಿಕ ಪದಾರ್ಥಗಳನ್ನು ಪ್ರಕಾಶಿಸುತ್ತದೆ. ಅಂದರೆ ದೀಪ ಏನು ಮಾಡ್ತದೆ? ಈ ಹೊರಗಡೆಯ ಪ್ರಪಂಚದ ಈ ಪದಾರ್ಥಗಳನ್ನು ವಸ್ತುಗಳನ್ನು ಪ್ರಕಾಶಗೊಳಿಸುತ್ತದೆ. ಆದರೆ ಅದೇ ರೀತಿ
ವೀತರಾಗಿ ಹಿತೋಪದೇಶಿ ಸರ್ವಜ್ಞರ ವಾಣಿ ರೂಪದ ದೀಪದಲ್ಲಿ ಲೋಕ ಅಲೋಕ ಸೂಕ್ಷ್ಮ ಸ್ಥೂಲ ಮೂರ್ತಿಕ ಅಮೂರ್ತಿಕ ಪ್ರತಿಯೊಂದು ಹೊಳೆಯಲ್ಪಡುತ್ತದೆ. ಆ ಪ್ರವಚನ ರೂಪದ ದರ್ಪಣದಲ್ಲಿ ಚೇತನ ಅಚೇತನಗಳ ಗುಣ ಮತ್ತು ಪರ್ಯಾಯ ಅವು ಎಲ್ಲ ಗೊತ್ತಾಗುತ್ತದೆ. ನರಕ ಭೂಮಿಗಳು, ಅಲ್ಲಿಯ ಸ್ಥಿತಿಗತಿ, ಮಧ್ಯಲೋಕದ ಅಸಂಖ್ಯಾತ ದ್ವೀಪ ಸಮುದ್ರಗಳು, ಜ್ಯೋತಿಷ್ಕ ಲೋಕದ ವಿಸ್ತಾರ ಮತ್ತು ಜ್ಯೋತಿಷ್ಕ ಲೋಕದಲ್ಲಿ ಇರುವಂತಹ ವ್ಯವಸ್ಥೆಗಳು, ಸ್ವರ್ಗ ವಿಮಾನಗಳು, ಸಿದ್ಧಲೋಕ, ಅಕೃತ್ರಿಮ ಚೈತ್ಯಾಲಯಗಳು, ಪ್ರತಿಯೊಂದು ಭೂಮಿಗಳ ಸ್ಥಿತಿ ಗತಿ, ಕಾಲಚಕ್ರದ ನಿಯಮ, ಇದರ ಜೊತೆಗೆ ಮೋಕ್ಷಕ್ಕೆ ಕಾರಣೀಭೂತವಾದ 7 ತತ್ವಗಳು, 9 ಪದಾರ್ಥಗಳು, ಕರ್ಮಗಳ ಬಂಧ, ಉದಯ, ಸತ್ವ, ಸಂಕ್ರಮಣ, ಉದಿರಣ ಆದಿಗಳು, ನಿದತ್ತಿ, ನಿಕಾಚಿತ್ ಆದಿ ಕರ್ಮದ ವಿಷಯಗಳು ಮತ್ತು ಮುನಿಗಳ ಶ್ರಾವಕರ ಧರ್ಮ ಪಾಲನೆಯ ಕ್ರಮಗಳು, 14 ಗುಣಸ್ಥಾನಗಳು, 14 ಜೀವ ಸಮಾಸಗಳು, 14 ಮಾರ್ಗಣಗಳು, ಕುಲಕೋಟಿ, ಜಾತಿ, ಶಲಾಕಾ ಪುರುಷರು, ಮಹಾಪುರುಷರು ಇವೆಲ್ಲ ವಿಶೇಷವಾದ ವರ್ಣನೆಗಳು ಪ್ರಾಪ್ತ ಆಗುತ್ತವೆ ಜಿನವಾಣಿಯಿಂದ. ತ್ರಿಕಾಲದಲ್ಲಿ ಆಗುವಂತಹ ತೀರ್ಥಂಕರರುಗಳ ವಿಶೇಷ ವರ್ಣನೆಯ ಪ್ರಾಪ್ತ ಆಗುತ್ತದೆ. ಈಗ ನಡೆಯುತ್ತಿರುವ ಈ ಹುಂಡಾವ ಸರ್ಪಿಣಿಯ ಚತುರ್ಥ ಕಾಲದಲ್ಲಿ 3 ವರ್ಷ 8 ತಿಂಗಳು 15 ದಿನಗಳು ಉಳಿದಿರುವಾಗ ತ್ರಿಲೋಕ ಪೂಜ್ಯ ಧರ್ಮ ಸಾಮ್ರಾಜ್ಯ ನಾಯಕ ಜಿನದೇವ ವರ್ಧಮಾನರು ಮೋಕ್ಷಕ್ಕೆ ಹೋದರು. ನಂತರ ಗೌತಮ ಸ್ವಾಮಿ, ಸುಧರ್ಮಾಚಾರ್ಯರು, ಜಂಬೂಸ್ವಾಮಿ ಇವರು 3 ಜನ ಅನುಬದ್ಧ ಕೇವಲಿಗಳು ಆಗಿ ಮುಕ್ತರು ಆದರು. ಈ 3 ಜನರ ಕೇವಲಿ ಕಾಲ 62 ವರ್ಷಗಳು. ಇವರಿಂದ ದಿವ್ಯಧ್ವನಿ ಉಪದೇಶ ಸಿಕ್ಕಿತು ಜೀವಗಳಿಗೆ. ಅದರಿಂದ ಎಷ್ಟೋ ಜೀವಗಳು ತಮ್ಮ ಕಲ್ಯಾಣ ಮಾಡಿಕೊಂಡವು. ಅದರ ನಂತರ ಅನುಕ್ರಮದಿಂದ ವಿಷ್ಣು ಮುನಿ, ನಂದಿ ಮುನಿ, ಅಪರಾಜಿತ ಮುನಿ, ಗೋವರ್ಧನ ಮುನಿ, ಭದ್ರಬಾಹು ಮುನಿ ಇವರು 5 ಜನ ಸಂಪೂರ್ಣ ಶ್ರುತಜ್ಞಾನಿ ಶ್ರುತಕೇವಲಿಗಳು ಆದರು. ಈ 5 ಜನರ ಒಟ್ಟು ಕಾಲ 100 ವರ್ಷಗಳು ಇದ್ದವು. ಈಗ ಈ ಶ್ರುತಕೇವಲಿಗಳು ಮುಗಿದರು. ಅಂದರೆ ಶ್ರುತಕೇವಲಿತ್ವವು ಈ ನಮ್ಮ ಪಂಚಮ ಕಾಲದಲ್ಲಿ ಈಗ ಇಷ್ಟಕ್ಕೆ ಮುಗಿದು ಹೋಯಿತು. ಅಷ್ಟರ ನಂತರ ಸಂಪೂರ್ಣ ಶ್ರುತಜ್ಞಾನವನ್ನು ಧಾರಣೆ ಮಾಡುವವರು ಯಾರೂ ಕೂಡ ಈ ಭೂಮಿಯಲ್ಲಿ ಆಗಲಿಲ್ಲ. ಇವರ 100 ವರ್ಷಗಳು ಕಾಲ ಮುಗಿದ ನಂತರ, ಅಂದರೆ ಇವರು ಎಲ್ಲರೂ ಸ್ವರ್ಗಸ್ಥರಾದ ನಂತರ 11 ಅಂಗ ಮತ್ತು 10 ಪೂರ್ವಗಳ ಜ್ಞಾತ ವಿಶಾಖಾಚಾರ್ಯ, ಪ್ರೌಷ್ಠಿಲ ಆಚಾರ್ಯ, ಕ್ಷತ್ರಿಯ ಆಚಾರ್ಯ, ಜಯಸೇನ ಆಚಾರ್ಯ, ನಾಗಸೇನ ಆಚಾರ್ಯ, ಸಿದ್ಧಾರ್ಥ ಆಚಾರ್ಯ, ಧೃತಿಸೇನ ಆಚಾರ್ಯ, ವಿಜಯ ಬುದ್ಧಿಮಾನ, ಗಂಗದೇವ ಆಚಾರ್ಯ, ಧರ್ಮಸೇನ ಆಚಾರ್ಯ ಇವರು ಆದರು. ಇವರ ಕಾಲ ಎಲ್ಲರದ್ದು ಸೇರಿ 183 ವರ್ಷಗಳು ಇದ್ದವು. ಇವರ ನಂತರ 11 ಅಂಗಗಳ ಜ್ಞಾನಿ, ಅಂದರೆ ಈಗ ಪೂರ್ವಗಳು ಹೋದವು, 14 ಪೂರ್ವ ಎಲ್ಲ ಹೋಯಿತು, ಕೇವಲ 11 ಅಂಗದ ವಿಷಯ ನೆನ್ಪಿಟ್ಕೊಳ್ರಿ. ಇವರ ನಂತರ 11 ಅಂಗಗಳ ಜ್ಞಾನಿ ನಕ್ಷತ್ರ, ಜಯಪಾಲ, ಪಾಂಡು, ಧ್ರುವಸೇನ, ಕಂಸಾಚಾರ್ಯ ಇವರು ಆದರು. ಇವರು ಎಲ್ಲರ ಕಾಲ ಒಟ್ಟು ಸೇರಿಸಿದಾಗ ಅದು 220 ವರ್ಷಗಳು ಆದವು. ಇವರ ನಂತರ ಪ್ರಥಮ ಒಂದೇ ಒಂದು ಆಚಾರಾಂಗದ, ಅಂದರೆ ಈಗ 11 ಅಂಗ 14 ಪೂರ್ವ ಈ ವಿಷಯ ಹೋಯಿತು, ಕೇವಲ ಒಂದೇ ಅಂಗ ಉಳಿತು, ಅಂದರೆ ಪ್ರಥಮ ಆಚಾರ ಅಂಗ. ಒಂದೇ ಒಂದು ಅಂಗ ಆಚಾರಾಂಗ, ಅಂದರೆ ಒಂದು ಅಂಗದ ಜ್ಞಾನಿಗಳು ಸುಭದ್ರಾಚಾರ್ಯರು, ಯಶೋಭದ್ರ ಆಚಾರ್ಯರು, ಭದ್ರಬಾಹು ದ್ವಿತೀಯ, ಮಹಾಯಶ, ಲೋಹಾಚಾರ್ಯರು ಈ 5 ಜನ ಕೇವಲ ಒಂದು ಆಚಾರಾಂಗ ಶಾಸ್ತ್ರದ ಜ್ಞಾನಿಗಳು ಆದರು.
ಇವರು ಎಲ್ಲರ ಕಾಲ ಒಟ್ಟು ಸೇರಿ 118 ವರ್ಷಗಳು ಆದವು. ಈಗ ಇದನ್ನು ನಾವು ಕೂಡಿಸಬೇಕು. ಇಲ್ಲಿವರೆಗೆ ಏನು ನಾನು ಹೇಳಿದೆ ಅದನ್ನು ನೀವು ಬರ್ಕೋಬೇಕಾಗಿತ್ತು. ನಾನು ಆಗ ಹೇಳೋದು ಮರ್ತೆ, ಆದರೆ ಇನ್ನೊಂದು ಸಲ ಕೇಳಿ ಅದನ್ನು ಎಲ್ಲನ ಬರ್ಕೊಳ್ರಿ. ಈಗ ಇವನ್ನು ಎಲ್ಲ ನಾವು ಈಗ ಕೂಡಿಸಬೇಕು, ಅಂದರೆ ಎಲ್ಲರ ಕಾಲಗಳನ್ನು ಈಗ ಕೂಡಿಸಬೇಕು. ಹಾಗಾದರೆ ಎಷ್ಟು ವರ್ಷ ಆಗ್ತದೆ? ಇನ್ನೂ ಒಂದು ಸಲ ಕೇಳ್ರಿ. ಚತುರ್ಥ ಕಾಲದಲ್ಲಿ 3 ವರ್ಷ 8 ತಿಂಗಳು 15 ದಿವಸಗಳು ಉಳಿದಿರುವಾಗ ಭಗವಾನ್ ವರ್ಧಮಾನರು ಮುಕ್ತರಾದರು, ಅಂದರೆ ಮೋಕ್ಷಕ್ಕೆ ಹೋದರು. ಅದಾದ ನಂತರ ತಕ್ಷಣ ಇಂದ್ರಭೂತಿ ಗೌತಮ ಗಣಧರರಿಗೆ ಕೇವಲ ಜ್ಞಾನ ಆಯಿತು. ಅದೇ ರೀತಿ ಅವ್ರದ್ದು ಮುಗಿದ ತಕ್ಷಣ ಇನ್ನೊಬ್ಬರಿಗೆ ಆಯಿತು. ಈ ರೀತಿ 3 ಜನ ಆದರು ಅಲ್ವಾ? ಈಗ ಇದನ್ನು ಒಂದು ಸ್ವಲ್ಪ ಬರ್ಕೊಳ್ರಿ. ಹಾಗಾದರೆ 3 ಜನ ಅನುಬದ್ಧ ಕೇವಲಿಗಳ ಒಟ್ಟು ವರ್ಷಗಳು, ಅಂದರೆ 3 ಜನರ ಸಮಯಗಳು ಕೇವಲ 62 ವರ್ಷಗಳು. ಶ್ರುತ ಕೇವಲಿಗಳದ್ದು 100 ವರ್ಷ. 11 ಅಂಗ 10 ಪೂರ್ವದವರ ಕಾಲ 183 ವರ್ಷಗಳು. 11 ಅಂಗದ ಜ್ಞಾನಿಗಳದ್ದು ಕಾಲ 220 ವರ್ಷಗಳು. ಕೇವಲ ಒಂದೇ ಒಂದು ಆಚಾರಾಂಗದ ಜ್ಞಾತಾರ ಕಾಲ 118 ವರ್ಷಗಳು, ಅಂದರೆ 118 ವರ್ಷಗಳು. ಈಗ ಇದನ್ನು ಕೂಡಿಸಿದಾಗ ಎಷ್ಟಾಗ್ತದೆ ಬರ್ಕೊಳ್ರಿ. 62 ಇನ್ನೊಂದ್ಸಲ ಬರ್ಕೊಳ್ರಿ. 62 ಕೂಡಿಸು 100 ಕೂಡಿಸು 183 ಕೂಡಿಸು 220 ಕೂಡಿಸು 118. ಈಗ ಇದನ್ನು ಕೂಡಿಸಿದಾಗ 683 ವರ್ಷಗಳು ಆದವು. ಭಗವಾನ್ ವರ್ಧಮಾನರು ಮುಕ್ತರಾಗಿ ಈಗ 683 ವರ್ಷ ಆಯ್ತಲ್ವಾ? ಭಗವಾನ್ ವರ್ಧಮಾನರು ಮುಕ್ತರಾಗಿ 683 ವರ್ಷಗಳು ಮುಗಿದು ಹೋದವು. ಹಾಗಾದರೆ ಇಲ್ಲಿ ಏನು ಗೊತ್ತಾಗ್ತದೆ? 683 ವರ್ಷಗಳವರೆಗೆ ಅಂಗಶಾಸ್ತ್ರದ ಜ್ಞಾನ ಈ ಪ್ರಪಂಚದಲ್ಲಿ ಇತ್ತು. ನಂತರ ಪುಣ್ಯ, ಬುದ್ಧಿ, ಬಲ, ಶಕ್ತಿ ಮಂದವಾಗುವುದರಿಂದ, ಅಂದರೆ ಕಡಿಮೆ ಆಗುವುದರಿಂದ ಮುಂದೆ ಬರುವ ಆಚಾರ್ಯರು 4 ಅನುಯೋಗಗಳಲ್ಲಿ, ಅಂದರೆ ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗಗಳಲ್ಲಿ ಉಳಿದಂತಹ, ಅಂದರೆ ನೆನಪು ಇರುವಂತಹ ಶಾಸ್ತ್ರಗಳನ್ನು ಲಿಪಿಬದ್ಧ ಮಾಡಲು ಪ್ರಾರಂಭಿಸಿದರು. ಅದರೊಳಗಡೆ ಆಚಾರ್ಯ ಗುಣಭದ್ರಾಚಾರ್ಯರ ಕಷಾಯ ಪಾಹುಡ, ಆಚಾರ್ಯ ಭಗವಾನ್ ಪುಷ್ಪದಂತ ಮತ್ತು ಭೂತಬಲಿಯವರ ಷಟ್ಖಂಡಾಗಮ, ಕುಂದಾಚಾರ್ಯರ ಸಮಯಸಾರ, ಪ್ರವಚನಸಾರ, ಪಂಚಾಸ್ತಿಕಾಯ, ಅಷ್ಟಪಾಹುಡ ಆದಿ ಇನ್ನೂ ಶಾಸ್ತ್ರಗಳು ಇದ್ದಾವೆ. ಆಚಾರ್ಯ ಭಗವಾನ್ ಉಮಾಸ್ವಾಮಿಯವರ ತತ್ವಾರ್ಥ ಸೂತ್ರ, ಇನ್ನು ತತ್ವಾರ್ಥ ಸೂತ್ರದ ಮೇಲೆ ಆಚಾರ್ಯ ಪೂಜ್ಯಪಾದರ ಸರ್ವಾರ್ಥ ಸಿದ್ಧಿ ಅನ್ನುವಂತಹ ಟೀಕಾ, ಆಚಾರ್ಯ ಅಕಲಂಕರ ರಾಜವಾರ್ತಿಕ ಎನ್ನುವಂತಹ ಟೀಕಾ, ಆಚಾರ್ಯ ಸಮಂತಭದ್ರರ ಗಂಧಹಸ್ತಿ ಮಹಾಭಾಷ್ಯ ಎನ್ನುವಂತಹ ಟೀಕೆ. ಇದು 84,000 ಶ್ಲೋಕ ಪ್ರಮಾಣದಲ್ಲಿ ಇತ್ತು. ಇನ್ನು ಆಚಾರ್ಯ ಸಮಂತಭದ್ರರ ದೇವಾಗಮ ಸ್ತೋತ್ರ, ರತ್ನಕರಂಡಕ ಶ್ರಾವಕಾಚಾರ, ಬೃಹತ್ ಸ್ವಯಂಭೂ ಸ್ತೋತ್ರ, ಇವೆಲ್ಲ ಸಮಂತಭದ್ರರ ರಚನೆಗಳು. ಇನ್ನೂ ಕೂಡ ಅನೇಕ ಇದ್ದಾವೆ, ಅವು ಈಗ ಉಪಲಬ್ಧ ಇಲ್ಲ. ಇನ್ನು ನ್ಯಾಯ ಗ್ರಂಥಗಳಾದಂತಹ ದೇವಾಗಮ ಸ್ತೋತ್ರ, ಅಷ್ಟಶತಿ, ಅಷ್ಟಸಹಸ್ರಿ, ಆಪ್ತ ಪರೀಕ್ಷಾ, ಪರೀಕ್ಷಾಮುಖ, ಪ್ರಮೇಯ ಕಮಲ ಮಾರ್ಥಾಂಡ, ನ್ಯಾಯ ಕುಮುದ ಚಂದ್ರೋದಯ, ಪ್ರಮಾಣ ಪರೀಕ್ಷಾ ಆದಿ ಅನೇಕ ನ್ಯಾಯಶಾಸ್ತ್ರಗಳನ್ನು ಅನೇಕ ವಿದ್ವಾಂಸ ಆಚಾರ್ಯರಿಂದ ರಚಿಸಲಾಯಿತು. ಇವುಗಳಲ್ಲಿ ಅನೇಕಾಂತವನ್ನು ಸುದೃಢಗೊಳಿಸುವ ಅನೇಕ ಯುಕ್ತಿಗಳು ಇವೆ. ಈ ಎಲ್ಲ ಮಹಾಶಾಸ್ತ್ರಗಳ
ವಂದನೆ, ಸ್ತುತಿ, ಭಕ್ತಿ ಇದು ಎಲ್ಲ ಪ್ರವಚನ ಭಕ್ತಿ ಭಾವನೆ ಇದೆ. ಕರ್ಣಾನುಯೋಗದ ಮಹಾಶಾಸ್ತ್ರಗಳು ಆದಂತಹ ತಿಲೋಯ ಪಣ್ಣತಿ, ತ್ರಿಲೋಕಸಾರ, ತ್ರಿಲೋಕ ಭಾಸ್ಕರ, ಗೊಮ್ಮಟಸಾರ, ಲಬ್ಧಿಸಾರ, ಕ್ಷಪಣಸಾರ ಇವೆಲ್ಲ ಮಹಾಶಾಸ್ತ್ರಗಳು ಇದ್ದಾವೆ. ಚರಣಾನುಯೋಗದ ಮಹಾಶಾಸ್ತ್ರಗಳು ಅಂದರೆ ಮೂಲಾಚಾರ, ಆಚಾರಸಾರ, 35ಕ್ಕೂ ಹೆಚ್ಚು ಪ್ರಕಾರದ ಬೇರೆ ಬೇರೆ ಶ್ರಾವಕಾಚಾರಗಳು, ಭಗವತಿ ಆರಾಧನಾ, ಮರಣಖಂಡಿಕಾ, ಕಾರ್ತಿಕೇಯ ಅನುಪ್ರೇಕ್ಷೆ ಆದಿ ಅನೇಕ ಮಹಾಶಾಸ್ತ್ರಗಳು ಉಪಲಬ್ಧ ಇವೆ. ಪ್ರಥಮಾನುಯೋಗದ ಮಹಾಶಾಸ್ತ್ರಗಳು ಅಂದರೆ ಪದ್ಮಪುರಾಣ, ಹರಿವಂಶ ಪುರಾಣ, ಮಹಾಪುರಾಣ, ವರಂಗ ಚರಿತ್ರೆ, ಯಶೋಧರ ಚರಿತ್ರೆ, ಶ್ರೇಣಿಕ ಚರಿತ್ರೆ, ಪ್ರದ್ಯುಮ್ನ ಚರಿತ್ರೆ, ಸುದರ್ಶನ ಚರಿತ್ರೆ ಆದಿ ಇನ್ನೂ ಅನೇಕ ಉಪಲಬ್ಧ ಇವೆ. ಸಿದ್ಧಾಂತ ಶಾಸ್ತ್ರಗಳಲ್ಲಿ ಕಷಾಯ ಪಾವಡ, ಷಟ್ಕಂಡಾಗಮ, ಧವಳ, ಜಯಧವಳ, ಮಹಾಧವಳ ಇವೆಲ್ಲ ಪ್ರಸಿದ್ಧ ಶಾಸ್ತ್ರಗಳು ಇದ್ದಾವೆ. ಇವು ಎಲ್ಲವನ್ನು ಅತಿ ಭಕ್ತಿಯಿಂದ ಓದುವುದು, ಕೇಳುವುದು, ವ್ಯಾಖ್ಯಾನ ಮಾಡುವುದು, ವಂದನೆ ಮಾಡುವುದು, ಚಿಂತನೆ ಮಾಡುವುದು, ಬರೆಯುವುದು, ಬರೆಸುವುದು ಇವೆಲ್ಲ ಪ್ರವಚನ ಭಕ್ತಿ ಭಾವನೆಗಳು ಎನಿಸುತ್ತವೆ. ಇದರಿಂದ ತೀರ್ಥಂಕರರಾಗುವಂತಹ ಪುಣ್ಯ ಪ್ರಕೃತಿಯ ಬಂಧ ಆಗುತ್ತದೆ. ಅಕಸ್ಮಾತ್ ನೀವು ಈ ಸ್ಥಳದಲ್ಲಿ ನೇರವಾಗಿ ಕೇಳ್ಕೊಂಡು ಹೋದರೆ ಏನು ಅನ್ನಿಸೋದಿಲ್ಲ. ಸ್ವಲ್ಪ ವಿಚಾರ ಮಾಡುವುದಾದರೆ ನಿಮಗೆ ಒಂದು ಪ್ರಶ್ನೆ ಉದ್ಭವ ಆಗಬೇಕು. ವಿಚಾರ ಮಾಡುವವರಿಗೆ ಮಾತ್ರ. ಏನು ಅಂತಂದರೆ, ಇಲ್ಲಿ ನಾನು ಹೇಳ್ತಾ ನಿಮಗೆ ಏನಂತಂದರೆ, ಇವೆಲ್ಲ ಮಹಾಶಾಸ್ತ್ರಗಳನ್ನು ಅತಿ ಭಕ್ತಿಯಿಂದ ಓದುವುದು, ಕೇಳುವುದು, ವ್ಯಾಖ್ಯಾನ ಮಾಡುವುದು, ವಂದನೆ ಮಾಡುವುದು, ಚಿಂತನೆ ಮಾಡುವುದು, ಬರೆಯುವುದು, ಬರೆಸುವುದು, 2 ಬಿಂದುಗಳನ್ನು ಕೇಳ್ರಿ. ಇಲ್ಲಿ ಬರೆಯುವುದು, ಬರೆಸುವುದು ಇದು ಶಬ್ದಗಳು ಇಲ್ಲಿ ಬಂದವು ಅಲ್ವಾ? ಹಾಗಾದರೆ ನಿಮ್ಮಲ್ಲಿ ಪ್ರಶ್ನೆ ಉತ್ಪತ್ತಿ ಆಗಲೇಬೇಕು. ನೀವು ಪ್ರಶ್ನೆ ನನಗೆ ಕೇಳಲೇಬೇಕು. ಮಹಾರಾಜರೇ, ನೀವು ಬರೆಯಲು ಬರೆಸಲು ನಿಮಗೆ ಅಷ್ಟು ಜ್ಞಾನ ಇದೆಯೇ? ಇದು ನಿಮ್ಮಿಂದ ಪ್ರಶ್ನೆ ಬರಲೇಬೇಕು. ಸುಮ್ಮನೆ ನಾನು ಏನಾರು ಹೇಳ್ತಾ ಹೋಗ್ತೀನಿ, ನೀವೇನಾರು ಕೇಳ್ತಾ ಹೋಗ್ತೀರಿ, ಅದು ಮಹತ್ವ ಅಲ್ಲ. ಪ್ರತಿಯೊಂದು ಅಕ್ಷರವನ್ನು, ಶಬ್ದವನ್ನು ವಿಚಾರ ಮಾಡುವಂಥವರು ನಮಗೆ ಬೇಕು. ಇಂಥ ಪ್ರಶ್ನೆ ನಿಮ್ಮಿಂದ ಬರಬೇಕು. ಬಂದಾಗಲೇ ಅದು ಸರಿಯಾಗೋದು, ಅಲ್ಲಿ ತನಕ ಆಗೋದಿಲ್ಲ. ಹೌದು, ಹಾಗಲ್ಲ. ಇಲ್ಲಿ ವಿಷಯ ಅದಲ್ಲ. ಏನು ಅಂತಂದರೆ, ಬರೆಯುವುದು, ಬರೆಸುವುದು ಅಂತಂದರೆ ಏನು ಅಂತಂದರೆ, ಈಗ ನಮ್ಮಲ್ಲಿ ಓಲೆಗರಿಯ ಯಾವುದಾದ್ರೂ ಶಾಸ್ತ್ರ ಇದೆ. ಅದನ್ನು ನೋಡಿ ಒಂದು ಉದಾಹರಣೆ ಹೇಳ್ತೀನಿ, ಕೇಳ್ರಿ ನಾನು ನಿಮಗೆ. ಈಗ ಮೊದಲು ಓಲೆಗರಿಯ ಶಾಸ್ತ್ರ ಇತ್ತು. ಅದು ಜೀರ್ಣ ಆಗ್ತಾ ಇತ್ತು, ಅಂದರೆ ಹಾಳಾಗ್ತಾ ಇತ್ತು. ಯಾಕೆಂದರೆ ಸಾವಿರಾರು ವರ್ಷ ಪ್ರಮಾಣದ ಓಲೆಗರಿ ಶಾಸ್ತ್ರ ಹೇಗೆ ರಕ್ಷಣೆ ಮಾಡುವುದು ಅಲ್ಲವೇ? ಆ ಸಮಯದಲ್ಲಿ ಪರಂಪೂಜ್ಯ ಆಚಾರ್ಯ ಚಾರಿತ್ರ್ಯ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರು ಮೂಡುಬಿದ್ರೆ ಸಿದ್ಧಾಂತ ಬಸ್ತಿಯಲ್ಲಿ ಇರುವಂತಹ ಒಂದು ಆ ಓಲೆ ಗರಿಗಳನ್ನು ಹೊರಗಡೆ ತೆಗೆಸಿ ಅದಕ್ಕೆ ನಮಸ್ಕಾರ ಮಾಡಿ ಅತಿ ಶ್ರದ್ಧೆ ಭಕ್ತಿಯಿಂದ ಉತ್ತರ ಭಾರತದಿಂದ ಎಲ್ಲ ದೊಡ್ಡ ದೊಡ್ಡ ಶೇಟು ಸಾಹುಕಾರನೆಲ್ಲನ್ನು ಕರೆಸಿ ಮತ್ತು ಈ ಭಾಗದ ಕೆಲವರಿಗೆ ಎಲ್ಲ ಹೇಳಿ ಅದನ್ನು ತಾಮ್ರಪತ್ರಗಳನ್ನು ತರಿಸಿ ಆ ತಾಮ್ರಪತ್ರಗಳಲ್ಲಿ ಲಿಪಿಬದ್ಧ ಮಾಡಿಸಿದರು. ಅಂದರೆ ತಾಮ್ರಪತ್ರದಲ್ಲಿ ಲಿಪಿಬದ್ಧ ಮಾಡಿಸಿದರೆ 2-3 ಸಾವಿರ ವರ್ಷಗಳವರೆಗೆ ಏನೂ ಆಗಬಾರದು ಅಲ್ಲವೇ? ಆ ರೀತಿ ಅದನ್ನು ರಕ್ಷಣೆ ಮಾಡಿದ್ರು. ಯಾಕೆಂದರೆ ಯಾವ ಕಾಲದಲ್ಲಿ ಹೇಗೆ ಯಾವ ವಸ್ತುಗಳು ಬರ್ತವೆ, ಆಯಾಯ ರೀತಿ ಅದನ್ನು ರಕ್ಷಣೆ ಮಾಡುತ್ತಾ ಹೋಗಬೇಕಾಗುತ್ತದೆ ಅಲ್ಲವೇ? ಅದು ಕಾಲದ ನಿಯಮ. ಈಗ ನೋಡ್ರಿ, ಈಗೇನಾಗ್ತದೆ ಅಂತಂದರೆ ಜಾಸ್ತಿ ವಿದ್ವಾಂಸರೆಲ್ಲನೂ ಲ್ಯಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಅದನ್ನು ಟೈಪ್ ಮಾಡಿ ಇಂಟರ್ನೆಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಹಾಗೆ ಮಾಡಿ ಉಳಿಸ್ಬೇಕು ಅಂತೇಳಿ. ಅಂದರೆ ಈಗ ಓಲೆ ಗರಿ ಓದುವಂಥವ್ರು ಯಾರಿದ್ದಾರೆ? ಎಷ್ಟು ಜನ ಸಿಗ್ತಾರೆ ನಿಮ್ಗೆ ಹೇಳ್ರಿ? ಈಗ ಶಾಸ್ತ್ರ ಓದುವವರೇ ಸಿಕ್ಕೋದಿಲ್ಲ. ಪ್ರಿಂಟ್ ಮಾಡಿ ಮನೆಗೆ ಕೈಯಲ್ಲಿ ಕೊಟ್ಟರೆ ಓದುವವರೇ ಸಿಕ್ಕೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಓಲೆ ಗರಿಯನ್ನು ತೆಗೆದು ಹಳೆ ಕನ್ನಡ ಮತ್ತು ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯನ್ನು ಓದುವವರು ಯಾರಿದ್ದಾರೆ ನೀವೇ ಹೇಳ್ರಿ? ಅಂಥ ಸ್ವಾಧ್ಯಾಯ ಮಾಡುವವರು ಪೂರಾ ಜಿಲ್ಲೆಗೆ 2-3 ಜನ ಸಿಕ್ಕುವುದು ಅತಿ ವಿರಳ ಆಗಿದೆ ಇಂಥ ಪರಿಸ್ಥಿತಿ ಒಳಗಡೆ. ಈಗ ಬರೆಯುವುದು ಅಂತಂದರೆ ನಾವು ಅವುಗಳನ್ನು ಹೇಗಿದೆಯೋ ಹಾಗೆ ಬರೆದು ಅದನ್ನು ರಕ್ಷಣೆ ಮಾಡೋದು ಅಷ್ಟೇ ತಿಳಿಬೇಕು ನೀವು. ಈಗ ಸಮಯ ಆಗ್ತದೆ, ನಾಳೆ ಬರ್ರಿ
ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.